ನಂಗೆ ಅವನ ಥರ ಮಾತಾಡೋಕ್ಕೆ ಬರಲ್ಲ. ಬಿಕಾಸ್ ಅವ್ನು ಯಾವತ್ತೂ ನನಗೆ ಈ ಥರ ಮೈಕ್ ಕೊಟ್ಟರೆ ನಾನು ಮಾತಾಡಲ್ಲ ಅಂತ ಹೇಳಿ ನಾನು ವಾಪಸ್ ಕೊಟ್ಬಿಡ್ತಾ ಇದ್ದೆ ಆ್ಯಕ್ಚುಲಿ. ಬಟ್ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಇಷ್ಟು ಜನ ಬಂದಿದ್ದೀರಾ, ಇಷ್ಟು ಜನ ಮಾತಾಡ್ತಿದ್ದೀರಾ ಅವನ ಬಗ್ಗೆ. ಬಟ್ ನನಗೆ ಒಂದೇನಂತಂದರೆ, ಇಲ್ಲಿ ಬಂದು ಇಷ್ಟು ಜನ ಮಾತಾಡಿರೋದಾಗಲಿ, ಇಲ್ಲಿ ಪ್ರತಿಯೊಬ್ಬರ ಬಗ್ಗೆ ಆಗಲಿ ನಾನು ಅವನು ಕೂತ್ಕೊಂಡು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಸೊ ಅವರೊಬ್ಬೊಬ್ಬರು ನಾನು ಮುಂದೆ ಬರ್ತಾ ಇದ್ದಾಗ, ಮಾತಾಡ್ತಾ ಇದ್ದಾಗ ನಂಗೆ ಅವನು ಹೇಳಿರೋದೇ ಕಿವಿಯಲ್ಲಿ ಎಷ್ಟೋ ವಿಷಯಗಳು, ಅಥವಾ ಎಷ್ಟೋ ಆಮೇಲೆ ಅಂದರೆ ಖುಷಿಯಾಗಿ ಕಳೆದಿರೋಂಥ ಟೈಮು ಏನೇನೋ ಜ್ಞಾಪಕ ಬರ್ತಾನೇ ಇರುತ್ತೆ. ಒಂದೇ ಒಂದು ಹೇಳಬೇಕಂತ ನನಗೆ ಅನಿಸ್ತಿರೋದು ಇವತ್ತೇನಂತಂದರೆ, ಅವ್ನು ಬಿಟ್ಟು ನನಗಿರೋಕ್ಕೆ ಗೊತ್ತಿಲ್ಲ. ಬಿಕಾಸ್ ನಾನು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋವರೆಗೂ ಹೆಂಗೆ ಡೇ ಸ್ಟಾರ್ಟ್ ಮಾಡೋದು ಅಂತ ನಾವಿಬ್ಬರು ಜೊತೆ ಕೂತ್ಕೊಂಡು ಪ್ಲ್ಯಾನ್, ಅಂದರೆ ಇವತ್ತು ಹಿಂಗೆ ಎದ್ವಿ, ಇದು ಮಾಡೋಣ, ಅದು ಮಾಡೋಣ, ಇಲ್ಲ ಏನೂ ಮಾಡೋದು ಬೇಡ, ಇವತ್ತು ಸುಮ್ಮನೆ ಇಲ್ಲಿ ಕೂತ್ಕೊಳ್ಳೋಣ, ಅದು ಮಾಡೋಣ ಅಂತ ನನಗೆ ಡೇನೇ ಗೊತ್ತಾಗ್ತಾ ಇಲ್ಲ. ಡೇ ಆ್ಯಂಡ್ ನೈಟ್ ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ ನನಗೆ. ನಂಗೆ ಅನ್ಸೋದು ಏನಂದರೆ, ನನ್ನ ಲೈಫಲ್ಲೇ ನಾನು ಮದುವೆ ಆದಾಗ 21 ಇಯರ್ಸ್, ಅವನಿಗೆ 23 ಇಯರ್ಸ್. ಆವಾಗಿಂದ ಇವಾಗಿನವರೆಗೂ ನಾನು ಅವನು ಯಾವಾಗಲೂ ಮಾತಾಡ್ಕೊತಾ ಇದ್ವಿ, ಜೊತೆಲೇ ಬೆಳ್ಕೊಂಬಂದಿದ್ದೀವಿ, ಜೊತೆಲೇ ಇದ್ದೀವಿ, ಎಲ್ಲ ಜೊತೆಲೇ ಮಾಡಿದ್ದೀವಿ. ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇತ್ತು ಅವನ ಲೈಫಲ್ಲಿ. ಲೈಫ್ ವಾಸ್ ನೆವರ್ ಈಸಿ. ಬಟ್ ಇವತ್ತು ಹೆಂಗೆ ಅನಿಸ್ತಿದೆ ನನಗೆ ಅಂದರೆ, ಅವ್ನು ಬದುಕಿದ್ದಾನೆ ಅನಿಸ್ತಾನೆ, ನಾನು ಬದುಕಿ ಸತ್ತೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನನಗೇನೂ ಇಲ್ಲ ಲೈಫಲ್ಲಿ, ಇನ್ನೇನು ಪ್ರೊಫೆಷ್ನಲಿ ಬಂದಾಗ, ಆ್ಯಂಡ್ ಇಲ್ಲಿರೋರ್ಗೆಲ್ಲರಿಗೂ ಗೊತ್ತು, ನಾನೇನು ಹೇಳಬೇಕಂತಿಲ್ಲ. ಎಸ್, ಅವನ ಕ್ರಿಯೇಟಿವಿಟಿ, ಅವನ ಸ್ಟೋರಿ, ಅವನ ಇದೆ ತುಂಬ ಇದಾಗಿರ್ತಾ ಇತ್ತು. ಬಟ್ ಮೇಜರ್ ಆಫ್ ದ ಚಂಕ್ ನಾನು ನೋಡ್ಕೋತಾ ಇದ್ದೆ, ಇದು ಮಾಡ್ತಾ ಇದ್ದೆ. ಬಟ್ ಎಲ್ಲೋ ಒಂದು ಕಡೆ ಅವ್ನಿಗೆ ಯಾವತ್ತೂ ಆ ಈಗೋ ಇರಲಿಲ್ಲ. ಇವಳು ನನ್ನ ಮುಂದೆ ನಿಂತ್ಕೊಂಡು ಹೋಗ್ತಾಳೆ, ನಾನು ಅವಳು ಹಿಂದೆ ನಿಂತಿರ್ತೀನಿ ಅನ್ನೋ ಈಗೋ ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲದಕ್ಕೂ ನನ್ನನ್ನು ಮುಂದೆ ತಳ್ಳಿ ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾನು ಅವನು. ಗೊತ್ತಿಲ್ಲ, ನನಗೆ ಬೇರೆದೇನೂ ಬೇಜಾರಿಲ್ಲ, ಅವ್ನು ನನ್ನ ಜೊತೆ ಇಲ್ವಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ ಹೌ ಐ ಗೋಯಿಂಗ್ ಟು ಡೀಲ್ ವಿತ್ ದಿಸ್. ಗೊತ್ತಾಗ್ತಾ ಇಲ್ಲ, ಅದಿನ್ನೂ ಗೊತ್ತಾಗ್ತಾ ಇಲ್ಲ ನನಗೆ. ಒಂದೇ ಒಂದು ಖುಷಿ ವಿಷಯ ಏನಂತಂದರೆ, ನಮ್ಮ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ನಾವೇನು ಫಾರ್ಮ್ ಮಾಡ್ಕೊಂಡಿದ್ದೀವಿ, ಪ್ರತಿಯೊಬ್ಬರು ನನ್ನನ್ನು ಅವ್ರ ತಂಗಿ ಥರ ನೋಡಿಕೊಂಡು ಒಂದೊಂದು ನಿಮಿಷನೂ ನನಗೆ ಕಾಲ್ ಮಾಡಿ, ಹೆಂಗಿದ್ದೀರಾ, ಏನು ಮಾಡ್ತಿದ್ದೀರಾ, ಬಾಯಿ ತುಂಬ ವಿದ್ಯಮ್ಮ ಅಂತ ಕರೆಯೋದನ್ನ. ಅವ್ನು ಇರೋವಾಗಲೂ ಅಷ್ಟೇ, ಎಲ್ಲರೂ ನನಗೆ ಫೋನ್ ಮಾಡ್ತಾಯಿದ್ರೆ, ನಿನಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಯಾವಾಗಲೂ ಹೇಳೋನು. ಸೊ ಇವರೆಲ್ಲ ನನ್ನನ್ನು ಹಾಗೆ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅಂದರೆ ಅವನ ಬಗ್ಗೆ ಅಷ್ಟೊಂದು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ, ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಬಟ್ ಎಲ್ಲೊಂದು ಕಡೆ ನಮಗೆಲ್ಲರಿಗೂ ಬೇಜಾರಿದೆ. ಆ ಬೇಜಾರು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಒಂದೇ ಒಂದು ವಿಷಯ ಹೇಳಬೇಕು, ವ್ಯಾಸರು ನಾವು ತುಂಬ ನಮ್ಮ ಮನೆಯಲ್ಲಿ ಇದು ಮಾಡ್ತಾ ಇದ್ವಿ, ಏನೋ ಕರೋಕೆ ಹಾಡಂದರೆ ಅವನಿಗೆ ತುಂಬ ಇಷ್ಟ. ಯಾರು ಬರಲಿ ಯಾರು ಬಿಡಲಿ ಬರೀ ಹಾಡು. ಅದೊಂದು ಬಾಕ್ಸ್ ಇದೆ, ಕರೋಕೆ ಬಾಕ್ಸ್ ಇದೆ. ಅದೇನಾಗಿದೆ, ಒಂದು ಸ್ವಲ್ಪ ದಿನ ಆದಮೇಲೆ ಮನೆಯಲ್ಲಿ ನಮ್ಮ ಮನೇಲಿ CCTV ಫುಟೇಜಸ್ ಇದೆ, ಅದನ್ನೆಲ್ಲ ನಾನು ತೆಗ್ಸಿದ್ದೀನಿ. ಇವಾಗ ತೆಗೆಸ್ತಾ ನೋಡ್ತಾ ಇದ್ರೆ ಅವನು ಮೇಜರ್ ಆಫ್ ದ ಇದು ಆಕ್ಟಿವಿಟಿ ಮಾಡಿರೋದು ಏನಂದ್ರೆ, ಒಂದು ಕರೋಕೆ ಬಾಕ್ಸ್ನ ಈ ಕಡೆ ಇಲ್ಲಿ ಮೇಲಿಂದ ಕೆಳಗೆ ರೂಮಿಗೆ ಶಿಫ್ಟ್ ಮಾಡೋದು, ಕೆಳಗಿಂದ ಮೇಲ್ ರೂಮ್